ಹಾಸನದಲ್ಲಿ ನಟ ಯಶ್ ಅವರ ತಾಯಿ ಪುಷ್ಪ ಒಂದು ಸೈಟನ್ನು ಕೊಂಡುಕೊಂಡಿದ್ರಲ್ಲ. ಈ ಸೈಟ್ ವಿಚಾರಕ್ಕೆ ಅವರಿಗೂ ಮತ್ತು ಅದೇ ನಿವೇಶನದ GPA ಹೋಲ್ಡರ್ ಅಂತ ಹೇಳಲಾದ ದೇವರಾಜ್ ಅನ್ನೋ ವ್ಯಕ್ತಿ ನಡುವೆ ದೊಡ್ಡ ಜಟಾಪಟಿ ಆಗಿಬಿಟ್ಟಿದೆ. ಅವತ್ತು ಏನೋ ಇವರು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ, ಪುಷ್ಪ ಅವರು ತುಂಬ ಜಾಗವನ್ನು ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ ಪುಷ್ಪ ಅವರ ಅನುಪಸ್ಥಿತಿಯಲ್ಲಿ ದೇವರಾಜ್ ಬಂದು ಏನು ಮಾಡಿಸಿದ್ದದ್ದು, ಒಂದು JCB ತಂದು ಅದನ್ನೆಲ್ಲ ಡೆಮಾಲಿಷ್ ಮಾಡಿ ಹೋಗ್ಬಿಟ್ಟಿದ್ರು. ಇದಕ್ಕೆ ಪುಷ್ಪ ಅವರು ಅವತ್ತು ಮಾತಾಡಿದರು, ಎಲ್ಲರ ಮುಂದೆನೇ ಮಾತಾಡಿದರು. ನಾನು ದಾಖಲೆ ಇಟ್ಕೊಂಡು ಬರ್ತೀನಿ ಇದ್ರ ಬಗ್ಗೆ, ನಾನು ಕೊಂಡುಕೊಂಡಿರೋದಪ್ಪ ಈ ಒಂದು ಜಾಗ, ಯಾಕೆ ಈ ಥರ ಒಡೆದು ಹಾಕಿದ್ದಾರೆ ಇವರು ಅಂತ. ಇನಿಷಿಯಲಿ ಅನಿಸುತ್ತೆ ಯಾರಿಗೇ ಆದರೂ ಕೂಡ, ಏನೋ ಮಾಡಿಬಿಟ್ಟಿರಬಹುದೇನೋ ಇವರು, ಅಷ್ಟಿಲ್ಲದೆ ಇದ್ದರೆ ಕೋರ್ಟ್ ಆರ್ಡರ್ ತಂದು ಅವ್ರು ಒಡೆದು ಹಾಕ್ಬಿಡ್ತಿದ್ರಾ ಅಂತ. ಕೋರ್ಟ್ ಆರ್ಡರ್ ತಂದು ಒಡೆದು ಹಾಕ್ಬಿಡ್ತಿದ್ರ ಅವರು? ಕೋರ್ಟ್ ಆರ್ಡ್ರ್ ಇಲ್ಲದೆ ಈ ಥರ ರಾಜಾರೋಷವಾಗಿ ಯಾರು ಒಡೆದು ಹಾಕೋಕ್ಕಾಗಲ್ಲ ಅಂತ. ಈ ಜಟಾಪಟಿ ಇವತ್ತಿಗೆ ಮುಂದುವರೆದು ಇನ್ನೊಂದು ಮಜಲಿಗೆ ಬಂದಿದೆ. ಇದು ಇಲ್ಲಿ ಪುಷ್ಪ ಅವ್ರ ತಪ್ಪ, ದೇವರಾಜ್ ಅವ್ರ ತಪ್ಪ ಅಂತ ನೋಡಿದ್ರೆ, ಇದೆಲ್ಲ ಒಂದು ಬಾಣಗಳು ಯಾರ ಕಡೆ ಹೋಗಿ ನಿಲ್ತಾ ಇದೆ ಅಂತ ಹೇಳಿದ್ರೆ ಅಧಿಕಾರಿಗಳ ಕಡೆ ನಿಲ್ತಾ ಇದೆ. ಅಧಿಕಾರಿಗಳಲ್ಲಿ ಒಂದೇ ನಿವೇಶನವನ್ನು ಇಬ್ಬರಿಬ್ಬರಿಗೆ ಮಾಲೀಕರು ಅಂತ ಹೇಳಿ ಬರೆದು ಕೊಟ್ಬಿಟ್ಟಿದೆಯಾ ಇಲ್ಲಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದೇ ನಿವೇಶನ, ದೇವರಾಜ್ ಕೇಳಿದ್ರೆ ದೇವರಾಜ್ ಬಳಿನೂ ದಾಖಲೆ ಇದೆ, ಈ ಕಡೆ ಪುಷ್ಪ ಅವ್ರನ್ನ ಕೇಳಿದ್ರೆ ಪುಷ್ಪ ಅವ್ರ ಬಳಿ ಕೂಡ ದಾಖಲೆ ಇದೆ. ಇಲ್ಲಿ ಈ ಥರದ್ದು ಬೇಕಾದಷ್ಟು ಕಡೆ ಆಗಿಬಿಟ್ಟಿದೆ. ಅನೇಕ ಕಡೆ ಬಿಲ್ಡರ್ಗಳು ಏನು ಮಾಡ್ತಾರೆ, ಕೆಲವರು ಅಂದರೆ ಎಲ್ಲರೂ ಅಲ್ಲ, ಕೆಲವರು ಏನು ಮಾಡ್ತಾರೆ ಅಂದರೆ ಒಂದೇ ಜಾಗ ಮೂರು ಜನಕ್ಕೆ ರಿಜಿಸ್ಟರ್ ಮಾಡಿಕೊಟ್ಬಿಡ್ತಾರೆ. ಮೂರು ಜನಕ್ಕೆ ಯಾರ್ಯಾರಿಗೂ ಅನುಮಾನನೇ ಇರಲ್ಲ. ಆನಂತರ 3 ಜನ ಕೂಡ ಅದರ ಬಗ್ಗೆ ಹೊಡೆದಾಡಬೇಕಾಗತ್ತೆ. ಇವರು ಮಾತ್ರ 3 ಜನರ ಬಳಿ ದುಡ್ಡು ತೊಗೊಂಡ್ಬಿಟ್ಟಿರ್ತಾರೆ. ಇದಲ್ಲದೆ ಯಾರಿಗೆ ಗಟ್ಟಿ ಇದ್ದಾನೋ, ಯಾರಿಗೆ ಶಕ್ತಿ ಇದೆಯೋ ಅವನೇ ಅದನ್ನು ಗೆದ್ಕೊಂಡು ಹೋಗಲಿ ಬಿಡು ಅಂತ ಸುಮ್ಮನೆ ಆಗಿಬಿಡ್ತಾರೆ. ಯಾರ ಕೈಗೂ ಸಿಗಲ್ಲ. ಈ ಥರದ್ದು ಕರ್ನಾಟಕದಲ್ಲಿ ಒಂದು ನಿವೇಶನದ ವಿಚಾರದಲ್ಲಿ ಆಗಿಲ್ಲ. ಸಾವಿರಾರು ಲಕ್ಷಾಂತರ ನಿವೇಶನಗಳ ಹಣೆ ಬರಹನೇ ಇದು. ಲಕ್ಷಾಂತರ ನಿವೇಶನಗಳ ಹಣೆ ಬರಹನೇ ಇದೆ. ಪ್ರಸಿದ್ಧ ಲೇಔಟ್ಗಳಲ್ಲೂ ಕೂಡ ಇದೇ ಗೋಳು ನೋಡಿ. ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿಯೂ ಕೂಡ ವಿದ್ಯಾನಗರದಲ್ಲಿ ಆಗಿರ್ತಕ್ಕಂಥ ಲೇಔಟ್ ಇದು. ಗೊತ್ತಿಲ್ಲ ಇನ್ನೂ ಯಾರಿಗೆ ಈ ಸಮಸ್ಯೆ ಇದೆ ನಮ್ಗೆ ಗೊತ್ತಿಲ್ಲ. 2020 ಜನವರಿ 29ರಂದು 40-60 ನಿವೇಶನವನ್ನು ಖರೀದಿ ಮಾಡಿರೋದು. ಕಾಂಪೌಂಡ್ ಹಾಕ್ಕೊಂಡಿದ್ದು ಯಶ್ ಅವರ ತಾಯಿ ಪುಷ್ಪ ಅವರು. ಸದ್ಯ ಅಮೆರಿಕದಲ್ಲಿ ವಾಸವಾಗಿರೋ ಗಿರೀಶ್ ಅವರಿಂದ ಇವರು ಸೈಟ್ ಖರೀದಿ ಮಾಡ್ಕೊಂಡ್ರಂತೆ. ಆದರೆ ಅಧಿಕಾರಿಗಳೇನು ಮಾಡಿಬಿಟ್ಟಿದ್ದಾರೆ, ಒಂದೇ ನಿವೇಶನ ಇಬ್ಬರ ಹೆಸರು ಖಾತೆ ಮಾಡಿದ್ದಾರೆ. ಖಾತೆ ಇರೋ ಇಬ್ಬರಿಗೂ ಕೂಡ ನಾನೇ ಇದರ ನಿಜವಾದ ಮಾಲೀಕ ಅಂತ ಅವ್ರಿಗೊಂದು ಫೀಲಿಂಗ್ ಇರುತ್ತಲ್ಲಿ. ಗೊಂದಲದ ಗೂಡಾಗಿರೋದು ಈ ಒಂದು ಸೈಟ್. ಇದೀಗ ಇವ್ರು ಏನು ಮಾಡ್ತಾ ಇದ್ದಾರೆ, 1982ಇಂದ ಶುರುವಾಗಿದೆ ಈ ಒಂದು ಕಥೆ. ಅವತ್ತಿಂದ ಯಾರು ಖರೀದಿ ಮಾಡ್ಕೊಂಡಿದ್ರು, ಯಾರಿಂದ ಯಾರಿಗೆ ಬಂತು ಅಂಥೇಳಿ. ಇದೀಗ ಪುಷ್ಪ ಅವ್ರ ಬಳಿ ಕೇಳಿದ್ರೆ, ನೋಡಪ್ಪ ನನ್ನ ದಾಖಲೆ ಇಷ್ಟಿದೆ, ಇದಕ್ಕೆ ನಾನೇ ಆ್ಯಬ್ಸಲ್ಯೂಟ್ ಓನರ್, ಇದರ ಸಂಪೂರ್ಣ ಮಾಲೀಕ ನಾನೇ ಅಂತ ಪುಷ್ಪ ಅವರು ಹೇಳಿದ್ರೆ, ಆ ವ್ಯಕ್ತಿ ಇಲ್ಲ ಇಂಥವ್ರಿಗೆ ಸೇರಿದ್ದು, ನಾನು GPA ಹೋಲ್ಡರ್ ದೇವರಾಜು ಇದ್ದೀನಿ, ನನಗೆ ಈ ಸೇರಬೇಕಾದ್ದು ಲಕ್ಷ್ಮಮ್ಮ ಎನ್ನುವರಿಂದ 2020ರಲ್ಲೇ ಇದು ನಾನು GPA ಮಾಡಿಸ್ಕೊಂಡಿದ್ದೀನಿ ಅಂತ. ಇದೇ 2020 ರಿಜಿಸ್ಟರ್ ಆಗುತ್ತೆ. ಇದೇ 2020 ರಿಜಿಸ್ಟರ್ ಮಾಡಿಸ್ಕೊಂಡು ಇನ್ನೊಬ್ಬರಿಗೆ ಇದು GPA ಕೂಡ ಅವ್ರು ಮಾಡಿಬಿಟ್ಟಿದ್ದಾರೆ. ಅಂದರೆ ಒಬ್ಬರಿಗೆ ಪುಷ್ಪ ಅವ್ರಿಗೆ ರಿಜಿಸ್ಟರ್ ಆಗುತ್ತೆ. ಅದೇ ಇಸುವಿಯಲ್ಲಿಯೇ ಲಕ್ಷ್ಮಮ್ಮ ಎನ್ನುವರಿಂದ GPA ಪಡ್ಕೊಂಡಿರೋದು ದೇವರಾಜ್. ಇದು ಇನ್ನೊಂದು ದಂಧೆ ಇದೆ. ಇದರಲ್ಲಿ ಇನ್ನೊಂದು ದಂಧೆ ಇದು. ರಿಜಿಸ್ಟರ್ ಆಗುವಂಥ ಟೈಮಲ್ಲೇ ಇನ್ನೊಬ್ಬರಿಗೆ GPA ಮಾಡಿಕೊಟ್ಬಿಡೋದು. ಆಮೇಲೆ ಯಾರಿಗೆ ಶಕ್ತಿ ಇರುತ್ತೋ ಅವ್ರಿಗೆ ಗೆದ್ಕೋತಾರೆ ಅಂತ. ಆಮೇಲೆ ಅದರಲ್ಲಿ ಡೀಲ್ಗಳು ಬರ್ತವೆ. ಅದರಲ್ಲಿ ಮಧ್ಯದಲ್ಲಿ ಒಬ್ಬ ಮಧ್ಯವರ್ತಿನೂ ಬರ್ತಾನೆ. ಇಷ್ಟೆಲ್ಲ ಇಷ್ಟು ಕೊಟ್ಬಿಡಿ ಹೋಗಲಿ, ಏನೋ ದೇವರಾಜು ಕೇಳ್ತಾ ಇದ್ದಾನೆ, ಏನೋ ಪುಷ್ಪ ಅವ್ರು ಕೇಳ್ತಾ ಇದ್ದಾರೆ ಅಂತ ಇನ್ಯಾರೋ ಬರ್ತಾರೆ, XYZ ಇಲ್ಲೊಂದು ಹೆಸರಿದೆ ಅಷ್ಟೇ. 10 ಲಕ್ಷ ಅವ್ರಿಗೆ ಜಾಸ್ತಿ ಕೊಟ್ಬಿಡಿ, 20 ಲಕ್ಷ ಅವ್ರಿಗೆ ಜಾಸ್ತಿ ಕೊಟ್ಬಿಡಿ ಅಂತ ಹೇಳಿ ಅದನ್ನು ಮುಗಿಸುವಂಥ ಒಂದು ದಂಧೆ ಕೂಡ ಇದೆ. ಇಂಥ ವಿಚಾರಗಳಲ್ಲಂತೂ ಅದು ಪುಷ್ಪ ಅವ್ರಿಗೆ ಸೇರುತ್ತಾ, ಪುಷ್ಪ ಅವ್ರಿಗೆ ಸೇರಲಿ, ಇಲ್ಲ ದೇವರಾಜಿಗೆ ಸೇರುತ್ತಾ, ದೇವರಾಜಿಗೆ ಸೇರಲಿ, ಇದರ ಮಧ್ಯೆ ಇದ್ದಾನಲ್ಲ ಯಾವ ಒಬ್ಬ ಓನರು, ಅವನು ಮತ್ತು ಈ ಕಡೆ, ಯಾಕೆಂದರೆ ಆ ಓನರೇ ಇವರಿಬ್ಬರಿಗೂ ಮಾಡಿಕೊಟ್ಟಿರೋಕ್ಕೆ ಸಾಧ್ಯ. ಅಟ್ ದ ಸೇಮ್ ಟೈಮ್ ಅಧಿಕಾರಿಗಳಿಗೂ ಗೊತ್ತಿರುತ್ತೆ, ಇದು ಚೆನ್ನಾಗಿ ಗೊತ್ತಿರುತ್ತೆ ಅಧಿಕಾರಿಗಳಿಗೆ. ಅವರೆಲ್ಲರೂ ಕೂಡ ಇದರಲ್ಲಿ ತನಿಖೆಗೆ ಒಳಪಟ್ಟು ನ್ಯಾಯ ಸಿಗಲಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಹೇಳದ್ನಲ್ಲ, ಇದು ಫೇಕ್ ಮಾಡಿದ್ದಾರೆ, ಇದು ಯಾರೋ ನಟರಾಜ್ ಅನ್ನೋರು ಫೇಕ್ ಮಾಡಿದ್ದಾರೆ ಅಂತ ನಮ್ಗೆ ಆಲ್ರೆಡಿ ಹಿಂದೆನೆ ಅವರು ನಟರಾಜು ಅವರು ಈ ಸೈಟ್ ಅವ್ರಿಗೆ ಗೊತ್ತು, ಆ ಏರಿಯಾ ಗೊತ್ತು. ನಟರಾಜು ಅಂದ್ರೆ ಅವನ ದೇವರಾಜು ಭಾವ, ಅವನು ನಟರಾಜು ಪಿಡಿ, ಅವನೆಲ್ಲ ಯಾವ್ದೋ ಬೇರೆ ಊರಿಗೆ ಆಗಿದ್ದಾನಂತೆ. ಹಿಂದೆ ಇಲ್ಲಿ ಇದ್ನಂತೆ ಆ ಏರಿಯಾದಲ್ಲಿ, ಅವ್ನ್ ಮಾಡಿರೋದು ಅಂತ ನಿಮ್ಗೆ ಫಸ್ಟ್ ಡೇ ಹೇಳ್ದೆ. ನನಗೆ ಯಾರು ಮಾಡ್ಕೊಟ್ರು, ಆಯಪ್ಪನೇ ಅವ್ರಿಗೂ ಮಾಡಿದ್ದಾರೆ. ಫೇಕ್ ಮಾಡಿರೋದೇ ಆಯಪ್ಪ ಅಂತ ನನಗೆ ಮಾಹಿತಿ ಇದೆ. ಖರ್ಚು ಕೇಳಿ ಆಯಪ್ಪನ. ನಾನು ಹೇಳ, ನಾನು ಅಧಿಕಾರಿಗಳು ತಪ್ಪು ಹೇಳಲ್ಲ. ಇವಾಗ ನಾನ್ ಸೈಟ್ ತಗೊಂಡೆ ತಪ್ಪು, ಈಗ ಅದನ್ನ ಹೇಳ್ಬಲ್ಲೆ ನಾನು. ಯಾಕೆಂದ್ರೆ ಯಶೋರಮ್ಮ ಅಲ್ವಾ, ಏನ್ ಮಾಡಿದ್ರು ತಪ್ಪು.